ಅನ್ಯಾಯ ಮಾಡುವ ಮೂರ್ಖ, ಅನ್ಯಾಯ ಸಹಿಸಿಕೊಳ್ಳುವ ಮಹಾಮೂರ್ಖ ಎಂಬ ಮಾತನ್ನಿದಂತ ಮಹಾನ್ ಮಾನವತಾವಾದಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನನ್ನ ಮನದಲ್ಲಿ ಸ್ಮರಿಸುತ್ತಾ, ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ಸಾವಿರಾರು ಬ್ರಿಟಿಷರ ವಿಷ ರಕ್ತವನ್ನು ಭಾರತ ಮಾತೆಯ ಪವಿತ್ರ ಪಾದಗಳಿಗೆ ಅರ್ಪಿಸಿದಂತ ಮಹಾನ್ ವೀರ, ಸ್ವತಂತ್ರ ಹೋರಾಟಗಾರ, ಕನ್ನಡದ ಕಂದ, ಬ್ರಿಟಿಷರ ಗಂಡ, ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಜಿ ಅವರನ್ನು ಕೂಡ ನಮ್ಮ ಮನದಲ್ಲಿ ಸ್ಮರಿಸುತ್ತಾ, ಬಂಧುಗಳೇ, ಏನಿವತ್ತು ದಲಿತ ಸೇನೆ ಯಡ್ರಾಮಿ ತಾಲೂಕು ಸಮಿತಿ ವತಿಯಿಂದ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಉದ್ದೇಶ ದಲಿತ ಸೇನೆಯ ರಾಜ್ಯ ಅಧ್ಯಕ್ಷರು, ಖ್ಯಾತ ನ್ಯಾಯವಾದಿಗಳು, ಶೋಷಿತ ಸಮಾಜದ ಧ್ವನಿಯಾಗಿ ಅನ್ಯಾಯದ ವಿರುದ್ಧ ಹಗಲಿರುಳು ಹೋರಾಡುವಂತ ವ್ಯಕ್ತಿ ಇವತ್ತು ಅಣ್ಣ ಹನುಮಂತ ಅಳಸಂಗಿಯವರ ಮೇಲೆ ಕೆಲವು ಕಲಬುರಗಿಯ ರೌಡಿ ಪಡೆಗಳು, ಒಬ್ಬ ಕ್ಲಬ್ನಲ್ಲಿ ದಂಧ ಮಾಡ್ತಕ್ಕಂಥ ಹುಡುಗಿಯರು ಸುಳ್ಳು ಆರೋಪ ಮಾಡಿ ಇವತ್ತು ಅವ್ರ ಮೇಲೆ ದೂರು ದಾಖಲು ಮಾಡಿದ್ದಾರೆ. ಇವತ್ತು ದೂರು ದಾಖಲು ಮಾಡಿದ ತಕ್ಷಣ ಇವತ್ತು ಈ ಹೋರಾಟದ ಮೂಲಕ ನಿದ್ದೆಯಲ್ಲಿ ಮಲಗಿದಂತ ಕಲಬುರಗಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ನಾನು ಒಂದು ವಿನಂತಿನೇ ಮಾಡ್ಕೋತೀನಿ. ಮೊನ್ನೆ ಪೊಲೀಸ್ ಇಲಾಖೆ ಹಾಗೂ ಕಲಬುರಗಿ ಜಿಲ್ಲಾಡಳಿತ ಏನು ಹನುಮಂತ ಅಳಸಂಗಿಯವರ ಮೇಲೆ ಆರೋಪ ಮಾಡಿದಂತ ಮಹಿಳೆಯರು ಅವ್ರ ಹಿನ್ನೆಲೆಯನ್ನ ತಾವು ತಿಳ್ಕೊಳ್ಳಿಲ್ಲ. ಇವತ್ತು ಈ ಪ್ರಕರಣವನ್ನು ಇನ್ವೆಸ್ಟಿಗೇಷನ್ ಮಾಡುವಲ್ಲಿ ಯಾವ ಆಯೋ ಇದ್ದ, ಎಲ್ಲಿ ದೂರು ಮಾಡಿದೆ ಠಾಣೆ ಆಯೋ ಇದ್ದ ಮತ್ತು ಆಯೋ ಜೊತೆಗೆ ಇವತ್ತು ಕಲಬುರ್ಗ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ. ಯಾಕೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ? ಇವತ್ತು ಪೊಲೀಸ್ ಇಲಾಖೆ ತಮ್ಮ ಇಲಾಖೆ ಸಿಬ್ಬಂದಿಗಳು ಬಂದರಲ್ಲಿ ಈ ಮೆಸೇಜ್ ತಮ್ಗೆ ಹೋಗ್ತದೆ, ತಾವು ಇಲ್ಲಿ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು. ಯಾಕಂದ್ರೆ ಇವತ್ತು ಏನು ಹನುಮಂತ ಅಳಸಂಗಿ ಅವ್ರ ಮೇಲೆ ದೂರು ಮಾಡಿದಂತ ಮಹಿಳೆಯರು ನಮ್ಮ ಕಲಬುರಗಿ ಜಿಲ್ಲೆಯ, ಹೈದರಾಬಾದ್ ಕರ್ನಾಟಕದ ಅನೇಕ ಗಣ್ಯ ವ್ಯಕ್ತಿಗಳನ್ನು, ರಾಜಕೀಯ ಮುಖಂಡರನ್ನು, ಅಷ್ಟೇ ಅಲ್ಲ ನಿಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ತಮ್ಮ ಬೆಲೆಗೆ ಬೀಳಿಸಿ ಹನಿ ಟ್ರ್ಯಾಪ್ ಮೂಲಕ ಹಣ ವಸೂಲಿ ಮಾಡುವಂತ, ಹಣ ಲೂಟಿ ಮಾಡುವಂತ ದಂಧೆ ನಡೆಸ್ಯಾರ. ಆದ್ರೆ ಇವತ್ತು ಪೊಲೀಸ್ ಇಲಾಖೆ ದುರಂತ ಏನಂದ್ರೆ, ಸಮಾಜಕ್ಕಾಗಿ ಇವತ್ತು ರಾಜ್ಯದ ಎಲ್ಲೇ ಅನ್ಯಾಯ ಆದಾಗ ಅನ್ಯಾಯದ ವಿರುದ್ಧ ಹೋರಾಡುವಂತ ವ್ಯಕ್ತಿ, ಒಬ್ಬ ನ್ಯಾಯವಾದಿ, ಒಬ್ಬ ವಕೀಲರನ್ನು ತಾವೇನು ವಿಚಾರ ಮಾಡದೆ ಇವತ್ತು ಜೈಲಿಗಟ್ಟಿದ್ರಲ್ಲ, ನಿಮ್ಮ ಕಲಬುರಗಿ ಜಿಲ್ಲಾಡಳಿತ ನಾಚಿಕೆ ಬರ್ಬೇಕು. ನಿಮ್ಗೆ ಅಷ್ಟು ಸೆನ್ಸ್ ಬೇಡವಾ? ಆ ಪ್ರಕಾರ ದೂರ ಮಾಡಿದ ತಕ್ಷಣ ತಾವು ನಿಮ್ಮ ಮೇಲೆ ಎಫ್ಐಆರ್ ಮಾಡುದಾ? ಆ ಕಾನೂನು ಏನ್ ಹೇಳ್ತೈತಿ? ಇವತ್ತು ನಾವು ಬಾಬಾ ಸಾಹೇಬ್ ಅವರ ಶಸ್ತ್ರು, ಸಂವಿಧಾನವನ್ನು ರಕ್ಷಣೆ ಮಾಡೋರು, ಸಂವಿಧಾನವನ್ನು ಪಾಲನೆ ಮಾಡೋರು, ಕಾನೂನನ್ನ ಪಾಲನೆ ಮಾಡೋರು. ಹಾಗಾಗಿ ಇವತ್ತು ನಾವು ಸಂವಿಧಾನ ಗ್ರಂಥವನ್ನು ಹಿಡ್ಕೊಂಡು ಇವತ್ತು ರಾಜ್ಯದ ಮೂಲೆಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕುಗಳಲ್ಲಿ ಇವತ್ತು ನಾವು ದಲಿತ ಅಣ್ಣ ಹನುಮಂತ ಅಳಸಂಗಿ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಕೂಡಲೇ ಕಲಬುರಗಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನ ಸೂಕ್ತವಾಗಿ ತನಿಖೆ ಮಾಡಿ, ಯಾವ ಬೋಳಿ ಮಗ ಆರೋಪ ಇದ್ದಾನ, ಯಾವ ಬೋಸಡಿ ಮಗ ಆರೋಪ ಇದ್ದಾನ, ಅವನಿಗೆ ಗಲ್ಲಿ ಸೇರಿಸಿ, ನಮ್ಗೆ ಅಭ್ಯಂತರ ಇಲ್ಲ. ಆದ್ರೆ ನೀವು ಮಾಡ್ತಕ್ಕಂಥ ಕೆಲಸ ಅಣ್ಣ ಹನುಮಂತ ಅಳಸಂಗಿಗೆ ಏನ್ ಜೈಲಿಗೆ ಇಟ್ಟಿರಲ್ಲ, ಕೂಡಲೇ ಇದನ್ನ ಮಾನ್ಯ ಗೃಹ ಮಂತ್ರಿಗಳು ವಿಶೇಷ ತಂಡ ರಚನೆ ಮಾಡಿ ಪೊಲೀಸರಿಗೆ ನೀವು ಆದೇಶ ಮಾಡಬೇಕು. ಏನು ಈ ಪ್ರಕರಣ ಆಗ್ಯದ, ಈ ಪ್ರಕರಣದ ಬಗ್ಗೆ ವಿಶೇಷ ತನಿಖೆ ಆಗ್ಬೇಕು. ತನಿಖೆ ಮಾಡಿ ಕೂಡಲೇ ನೀವು ಹನುಮಂತ ಅಳಸಂಗಿ ಅವರನ್ನ ಹೊರಗೆ ಬಿಡುವಂತ ಕೆಲಸ ಮಾಡ್ಬೇಕು, ಜೈಲಿಂದ ಹೊರಗೆ ಬಿಡುವಂತ ಕೆಲಸ ಮಾಡ್ಬೇಕು. ಒಂದು ವೇಳೆ ಈ ಪ್ರಕರಣದಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತಾ ಇದಾರ, ಇವತ್ತು ಪೊಲೀಸ್ ಇಲಾಖೆ ಅಂತವ್ರ ಕೈಗೊಂಬೆ ಈ ಕೆಲಸ ಮಾಡಿದ್ರೆ ಇವತ್ತು ರಾಬ್ ಜವಾಬ್ತಿ ನಾವು ಜೈಲು ಬರೋ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಪೊಲೀಸ್ ಇಲಾಖೆ ಕಾಣದ ಕೈಗಳನ್ನ ಕೈಗೊಂಬೆಯಾಗಿ ಕೆಲಸ ಮಾಡಿದ್ರೆ ಇವತ್ತು ನಾವು ರಾಜ್ಯ ವ್ಯಾಪ್ತಿ ಜೈಲು ಬರೋ ಕಾರ್ಯಕ್ರಮ ಆಗ್ತೀವಿ. ನಾವು ನೋಡ್ತೀವಿ ನಿಮ್ ಜೈಲೊಳಗೆ ಎಷ್ಟು ಜಾಗ ಅದ, ನಾವು ನೋಡ್ತೀವಿ ಇವತ್ತು ನಿಮ್ ಜೈಲೊಳಗೆ ಎಷ್ಟು ಜಾಗ ಅದ. ಹಾಗಾಗಿ ಬಂಧುಗಳೇ, ಈ ಪ್ರಕರಣವನ್ನು ಜಿಲ್ಲಾಡಳಿತ ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಇವತ್ತು ಮನವಿ ಸಲ್ಲಿಸಲಾಗಿ ಬಂದಿವಿ. ಮಾನ್ಯ ಜಿಲ್ಲಾಡಳಿತ ಈ ಪ್ರಕರಣ ಸೂಕ್ಷ್ಮ ತನಿಖೆ ಮಾಡಲಿ. ಕೂಡಲೇ ಏನು ಇವತ್ತು ಪೊಲೀಸ್ ಇಲಾಖೆ ಇನ್ನೊಂದು ಕೆಲಸ ನಾವು ವಿಶೇಷವಾಗಿ ಮಾಡಬೇಕು. ಇವತ್ತು ಯಾರು ಮಹಿಳೆಯರು ದೂರನ್ನು ಮಾಡ್ರ,
ಅವರು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಮಹಿಳೆಯರು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಪಬ್ನಲ್ಲಿ ಡಾನ್ಸ್ ಮಾಡ್ತಕ್ಕಂಥ ಮಹಿಳೆಯರು. ಇವತ್ತು ಪೊಲೀಸ್ ಇಲಾಖೆ ಅವ್ರ ಮೇಲೆ ಯಾಕೆ ಎಫ್ಐಆರ್ ಮಾಡ್ಲಿಲ್ಲ? ಹನಿ ಟ್ರ್ಯಾಪ್ ಅಂತ ಅವರು ಪ್ರಕರಣ ದಾಖಲು ಮಾಡ್ರ. ಹನಿ ಟ್ರ್ಯಾಪ್ ಅಂದ್ರೆ ನಿಮಗೆ ಗೊತ್ತಾಗ್ತದಿಲ್ರಿ? ಇಲ್ಲಿ ಬಹಳಷ್ಟು ಸಾರ್ವಜನಿಕ ನಿಂತಿರ್ ತಮ್ಗೆ ಹೇಳ್ತೀನಿ, ತಮ್ಮ ಗಮನಕ್ಕೆ ತರ್ತೀನಿ. ಹನಿ ಟ್ರ್ಯಾಪ್ ಅಂದ್ರೆ ತಮ್ಮ ಮೈಗಳ ಗಮನ ಮಾಡ್ಬೇಕು. ಏನು ನಮ್ಮ ದಲಿತ ಸಂಘಟನೆಯ ಕೆಲವು ದಲಿತ ಸೇನೆಯ ಕೆಲವು ನಮ್ಮ ಜಿಲ್ಲಾ ಕಾರ್ಯಕರ್ತರು, ರಾಜ್ಯ ನಾಯಕರು ತಾವು ಬಂಧನ ಮಾಡಿದಿರಿ. ಕೂಡಲೇ ಆ ಮಹಿಳೆಯನ್ನು ಕೂಡ ಬಂಧನ ಮಾಡಬೇಕು. ಅವ್ರ ಮೇಲೆ ಕೂಡ ಪ್ರಕರಣ ದಾಖಲಾಗಬೇಕು. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ತಾವು ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಬೇಕು. ಹಾಗಾಗಿ ಇನ್ನು ಅನೇಕ ನಮ್ಮ ಸ್ನೇಹಿತರು ಮಾತನಾಡೋರಿದ್ದಾರೆ. ಹಾಗಾಗಿ ಈ ಹೋರಾಟ ಉದ್ದೇಶಿಸಿ ನನ್ನನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ದಲಿತ ಸೇನೆ ಯಡ್ರಾಮಿ ತಾಲೂಕಾ ಸಮಿತಿಗೆ ನಾನು ಜೈ ಭೀಮ್ ಮೂಲಕ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್.